ಹಾದ್ರಿಗಾಯಿ ನಮ ಆಕಾರ ದಾಕ್ಷಿರ್ತಕರ ಅಂತ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ MJ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಶುಕ್ರವಾರದ ಬೆಳಗ್ಗೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ನಾನು 4 ಗಂಟೆ ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೋಸ್ಕರ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಕ್ಕಳನ್ನೆಲ್ಲ ಎಬ್ಬಿಸ್ಬಿಟ್ಟು ಅವ್ರನ್ನೂ ಎಲ್ಲ ಸ್ನಾನಕ್ಕೆ ಕಳಿಸಿ, ನನ್ನ ಹಸ್ಬೆಂಡ್ನು ಕಳಿಸಿ, ಅಜ್ಜಿನ ಕಳಿಸಿ ರೆಡಿ ಮಾಡಿಸಿ ಅವ್ರನ್ನೆಲ್ಲ ಪೂಜೆಗೆ ರೆಡಿ ಮಾಡಿಸೋದಕ್ಕೆ ಕರ್ಕೊಂಡ್ಬಂದೆ. ಸೊ ಅಷ್ಟರಲ್ಲಿ ದೇವ್ರಿಗೆ ದೀಪ ಹಚ್ಚೋ ಟೈಮ್ ಆಗೋಯ್ತು. ಸೊ ಅಂದರೆ 4-4:15 ಅಷ್ಟೊತ್ತಿಗೆ ನನಗೆ ಪೂಜೆ ಆಗಿಬಿಡ್ಬೇಕು. ಸೊ ಹಾಗಾಗಿ ನಾನು ಫಸ್ಟ್ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಸೀರೆ ಎಲ್ಲ ಉಟ್ಕೊಂಡು ದೇವ್ರಿಗೆ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ದೇವ್ರಿಗೆ ಪೂಜೆಗೆ ಹಾರಕ್ಕೆ ಅಂತ ಅಂದ್ಬಿಟ್ಟು 2 ಹಾರ ಮಾಡಿದ್ದೆ. ಒಂದು ಬೆಳಗ್ಗೆಗೆ ಹಾಗೆ ಇನ್ನೊಂದು ಸಾಯಂಕಾಲಕ್ಕೆ. ಯಾಕೆಂದರೆ ಬೆಳಗ್ಗೆ ಹಾಕಿರೋ ಹೂವು ಬಾಡೋಗ್ಬಿಡುತ್ತಲ್ವ ಸಂಜೆ ಅಷ್ಟೊತ್ತಿಗೆ. ಸೊ ಆವಾಗ ಇನ್ನೊಂದು ಪೂಜೆ ಮಾಡಬೇಕಾದ್ರೆ ಇನ್ನೂ ಒಂದು ಹಾರ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ 2 ಹಾರ ಮಾಡಿದ್ದೆ. ಇನ್ನು ನಾವೇ ಡೆಕೋರೇಷನ್ ಎಲ್ಲ ನಾವೇ ಮಾಡಿರೋದ್ರಿಂದ ಫ್ಲವರ್ಸ್ಗೆಲ್ಲ ಅವಾಗವಾಗ ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ಹೂವು ಎಲ್ಲ ಬಾಡೋಗ್ಬಿಡುತ್ತೆ. ಸೊ ಇವತ್ತು ಸಂಜೆ ಕೊನೆ ಪೂಜೆ ಆಗೋವರೆಗೂ ಚೆನ್ನಾಗಿರಬೇಕು ಅಂತಂದರೆ ಒಂದು 1 ಅವರ್ಗೆ ಒಂದ್ಸಲ ಆ ಥರ ಅವಾಗವಾಗ ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ರೆ ಹೂವುಗಳು ಕೂಡ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಬಾಡೋಗಲ್ಲ. ಇನ್ನು ಬೆಳಗ್ಗೆನೇ ಪೂಜೆ ಇರೋದ್ರಿಂದ ನಾನು ಈ ಥರ ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಇನ್ನು ನೈಟ್ ಮುತ್ತೈದರೆಲ್ಲ ಬರ್ತಾರಲ್ಲ, ಸೊ ಆವಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಹೊತ್ತು ನನಗೆ ರೆಡಿ ಆಗೋಷ್ಟು ಟೈಮ್ ಕೂಡ ಇರಲ್ಲ. ಬೆಳಗ್ಗೆ ನನಗೆ 5 ಗಂಟೆ 4:15 5 ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿ ಮೊದಲನೇ ಪೂಜೆ ಗಣೇಶನ ಪೂಜೆ ಮಾಡಿಬಿಡ್ಬೇಕು. ಸೊ ಹಾಗಾಗಿ ಇಲ್ಲಿ ದೀಪ ನಾನು ನನ್ನ ಮಗಳು, ಅಂದರೆ ನಮ್ಮ ಮನೆ ಮಹಾಲಕ್ಷ್ಮಿ ಅಂತಂದರೆ ಫಸ್ಟ್ ನನಗೆ ಬರೋದೇ ನನ್ನ ಮಗಳು ಶುಕ್ರವಾರ ಹುಟ್ಟಿರೋ ದಿನ. ಸೊ ಹಾಗೆ ನನ್ನ ಮಗಳು ಹುಟ್ಟಿರೋದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ 4:17ಕ್ಕೆ ನನ್ನ ಮಗಳು ಹುಟ್ಟಿದ್ದು. ಸೊ ಇವಾಗ ನನಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿ ವ್ರತ ಪೂಜೆ ಮಾಡ್ತೀನಲ್ಲ, ನನಗೇನೋ ಅದೊಂಥರ ಪಾಸಿಟಿವ್ ವೈಬ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾನೊಂದು ದೀಪ, ನನ್ನ ಮಗಳೊಂದು ದೀಪ, ಇಬ್ಬರೂ ಒಂದೊಂದು ದೀಪ ಬೆಳಗ್ತಾ ಇದ್ದೀವಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ದೇವ್ರ ಮುಂದೆ ಇಟ್ಟಿರೋ ಅಂಥ ತಟ್ಟೆ, ಅಂದರೆ ಸ್ವೀಟ್ಸ್ ತಟ್ಟೆ ಏನಿದೆ ಅದೆಲ್ಲನೂ ನೀವೇ ಮಾಡೋದಾ ಅಥವಾ ಹೊರಗಡೆಯಿಂದ ತಂದಿರೋದಾ ಅಂತ. ಅದೆಲ್ಲ ಸ್ವೀಟ್ಸು ನಾನೇ ಮಾಡಿರೋದು. ಯಾಕೆಂದರೆ ದೇವರಿಗೆ ಹೊರಗಡೆಯಿಂದ ನಾವು ತೊಗೊಂಡ್ಬಂದಿಟ್ರೆ ಅದು ದೇವರಿಗೆ ಫಲಿಸಲ್ಲ. ಸೊ ಹಾಗಾಗಿ ನಮ್ಮ ಶಕ್ತಿಗೆ ಎಷ್ಟಾಗುತ್ತೋ 3 ತಟ್ಟೆ 5 ತಟ್ಟೆ ಅಥವಾ 9 ತಟ್ಟೆ ಅಥವಾ 11 ತಟ್ಟೆ ಈ ಥರ ನಮಗೆ ಎಷ್ಟು ಸಾಧ್ಯ ಆಗುತ್ತೋ, ಅಂದರೆ ಎಷ್ಟು ನಮ್ಮ ಕೈಯಲ್ಲಿ ಶಕ್ತಿ ಇರುತ್ತೋ ಅಷ್ಟನ್ನು ದೇವರಿಗೆ, ಅಂದರೆ ಇಷ್ಟೊಂದೇ ಇಡಬೇಕು ಅಂತ ಇಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸ್ವಲ್ಪ ಆದರೂ ಪರವಾಗಿಲ್ಲ, ಅಥವಾ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಕೈಯಾರನೆ ಮಾಡಿ ದೇವರಿಗೆ ಇಡಬೇಕು. ಹಾಗೆ ಈ ಹಬ್ಬಕ್ಕೆ ಮುಖ್ಯವಾಗಿ ಕಾಮಾಕ್ಷಿ ದೀಪ ಇಡಲೇಬೇಕು. ಅದು ಮತ್ತು ತುಳಸಿನೂ ಕಾಮಾಕ್ಷಿ ದೀಪ ಇಲ್ದಿರ ವರಮಹಾಲಕ್ಷ್ಮಿ ವ್ರತ ಅದು ಪೂರ್ಣ ಆಗಲ್ಲ. ಸೊ ಹಾಗಾಗಿ ಕಾಮಾಕ್ಷಿ ದೀಪ ಮತ್ತು ಏನು ತುಳಸಿ ಕಟ್ಟೆ ಎರಡಕ್ಕೂ ನೀವು ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಬೇಕಾಗತ್ತೆ. ಮತ್ತು ಕೆಲವೊಬ್ರು ಹೇಳ್ತಾರೆ ಬೆಳ್ಳಿ ಮುಖವಾಡನೆ ಇಟ್ಟು ಪೂಜೆ ಮಾಡಬೇಕು, ಅಥವಾ ಬೆಳ್ಳಿ ಚೊಂಬಿಟ್ಟೆ ಪೂಜೆ ಮಾಡಬೇಕು, ಬೆಳ್ಳಿ ಕಾಮಾಕ್ಷಿ ಇಟ್ಟೆ ಪೂಜೆ ಮಾಡಬೇಕು ಅಂತ. ಅದೆಲ್ಲ ಸುಳ್ಳು. ತಾಮ್ರದ, ಅಂದರೆ ಈ ಪಂಚಲೋಹಗಳಲ್ಲಿ ನಿಮ್ಮ ಕೈಯಲ್ಲಿ ಯಾವ್ದು ಸಾಧ್ಯನೋ ಅದನ್ನೇ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. ತಾಮ್ರ, ಹಿತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ. ನಿಮ್ಮ ಶಕ್ತಿಗೆ ಎಷ್ಟು ಅನುಸಾರವಾಗಿ ನಿಮ್ಮ ಕೈಯಲ್ಲಾಗುತ್ತೋ ಅದನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ಮೊದಲನೇದಾಗಿ ಪೂಜೆ ಮಾಡೋರು ನಿಮ್ಮ ಕೈಯಲ್ಲಿ, ಅಂದರೆ ತುಂಬ ಗ್ರ್ಯಾಂಡಾಗಿ ಸಾಲ ಮಾಡಿದ್ರೆ ಅದರಿಂದ ನಿಮ್ಗೇನು ಯೂಸ್ ಆಗಲ್ಲ. ದೇವ್ರು ಎಷ್ಟು ಕೊಟ್ಟಿರ್ತಾನೋ ಅಷ್ಟರಲ್ಲೇ ನೀವು ಹಬ್ಬ ಮಾಡಿ. ಸೊ ದೇವರು ನಿಮಗೆ ನಿಜವಾಗ್ಲೂ ಹೊಲಿತಾನೆ. ಮೊದಲನೇ ಸಲಕ್ಕೆ ಹೊಲಿತಾನೆ ಅಂತ ಹೇಳೋಕ್ಕಾಗಲ್ಲ. ನಾನು ಮೊದಲನೇ ಸಲ ಪೂಜೆ ಮಾಡಿದಾಗ, ಅಂದರೆ 5 ವರ್ಷದಿಂದ ಪೂಜೆ ಮಾಡಿದಾಗ ನನ್ನ ಪರಿಸ್ಥಿತಿ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇವಾಗ ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ಸಾಕು, ಇಷ್ಟಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ, ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಸೊ ಭಕ್ತಿಯಿಂದ ಮಾಡ್ಬೇಕಷ್ಟೇ. ನೀವೇನೇ ಎಷ್ಟೇ ಅಲಂಕಾರ ಮಾಡಿದ್ರು ಅಥವಾ ಎಷ್ಟೇ ಖರ್ಚು ಮಾಡಿದ್ರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ನೀವೆಷ್ಟು ಶ್ರದ್ಧೆ ಭಕ್ತಿಯಿಂದ ಮೈಲ್ಗೆಯಿಂದ ಪೂಜೆ ಮಾಡ್ತೀರಾ ಅನ್ನೋದಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ದೇವಿಗೆ ನಾವು ಎಷ್ಟು ದೀಪಗಳನ್ನ ಬೆಳಗ್ತೀವೋ ಅಷ್ಟು ಸಂತೃಪ್ತಳಾಗ್ತಾಳೆ. ಸೊ ಹಾಗಾಗಿ 9 ದೀಪ 11 ದೀಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪಗಳಿಂದ, ಅಂದರೆ ಈ ಲೈಟಿಂಗ್ಸ್ ಎಲ್ಲ ಅಲ್ಲ, ಎಣ್ಣೆ ದೀಪಗಳನ್ನ ಎಷ್ಟು, ನೀವು ಮಣ್ಣಿನ ದೀಪ ಆದರೂ ಪರವಾಗಿಲ್ಲ, ಅಥವಾ ಹಿತ್ತಾಳೆ ದೀಪಗಳಾದರೂ ಪರವಾಗಿಲ್ಲ, ಅಥವಾ ಬೆಳ್ಳಿ ದೀಪಗಳಾದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪಗಳನ್ನು ಆದಷ್ಟು ಬೆಳಗಿದ್ರೆ ದೇವಿಗೆ ಖುಷಿಯಾಗುತ್ತೆ.
ಹಾಗೆ ಧೂಪಗಳ್ನು ಅಷ್ಟೇ ಆದಷ್ಟು ಮನೆ ತುಂಬ ಧೂಪ ಸಾಂಬ್ರಾಣಿ ಇಂಥದ್ದನ್ನೆಲ್ಲ ಹಾಕಿ ಮನೇನ ಒಂದು ದೇವಸ್ಥಾನದಲ್ಲಿ ನಾವು ಯಾವ ಥರ ನಾವು ನೋಡ್ತೀವಲ್ವ ಅದೇ ಥರನೇ ಆ ದಿನನ ನಾವು ಮನೆ ಕೂಡ ಇಟ್ಕೋಬೇಕಾಗುತ್ತೆ. ಇನ್ನು ಯಾರೆಲ್ಲ ಈ ಪೂಜೆ ಮಾಡಬೇಕು ಅಂತಂದರೆ ಮನೆಯಲ್ಲಿ ಮೊದಲನೇದಾಗಿ ಮುತ್ತೈದೆಯರು ಯಾರಿರ್ತಾರೋ ಅವರೆಲ್ಲರೂ ಈ ಹಬ್ಬನ ಮಾಡ್ಬೋದು. ಹಾಗೆ ಮೊದಲನೇ ಪೂಜೆನೂ ಅಷ್ಟೇ ಮನೇಲಿ ಯಾರು ಮುತ್ತೈದೆಯರು ಇರ್ತಾರೋ ಅವ್ರ ಕೈಯಿಂದ ಪೂಜೆ ಮಾಡಿಸಿ ಅದು ಪೂಜೆ ಎಲ್ಲ ಆದಮೇಲೆ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಹಾಗೆ ಈ ಹಬ್ಬದಲ್ಲಿ ಮಾಡಬೇಕಾದ್ರೆ 3 ಪೂಜೆನ ಮಾಡಬೇಕಾಗತ್ತೆ. ಒಂದು ಗಣೇಶ ಪೂಜೆ, ಹಾಗೆ ಒಂದು ಮನೆ ದೇವ್ರ ಪೂಜೆ, ಹಾಗೆ ಒಂದು ವರಮಹಾಲಕ್ಷ್ಮಿ ಪೂಜೆ. ಈ 3 ಪೂಜೆ ಮಾಡಬೇಕಾಗತ್ತೆ. 3 ಸಲ ತೆಂಗಿನಕಾಯಿ ಹೊಡೆದು ಆ ದಿನದಲ್ಲಿ 3 ಪೂಜೆನ ಮುಗಿಸ್ಕೊಳ್ಬೇಕಾಗತ್ತೆ. ಮೊದಲನೇ ಪೂಜೆ ಯಾವತ್ತಿದ್ರೂ ಗಣೇಶಗೆನೆ ಮೊದಲನೇ ಪೂಜೆ. ಯಾವುದೇ ರೀತಿಯ ವಿಘ್ನಗಳು ಬರದೆ ಪೂಜೆ ಸುಸೂತ್ರವಾಗಿ ಚೆನ್ನಾಗಾಗ್ಲಿ ಅಂತ ಅಂದ್ಬಿಟ್ಟು ದೇವರಿಗೆ ಕಾಯಿ ಹೊಡೆದು ಗಣೇಶಗೆ ಪ್ರಿಯವಾಗಿರೋ ಅಂತ ಪಂಚಾಮೃತನ ಇಟ್ಟು ಹಣ್ಣು ಕಾಯಿ ಹೂವು ಎಲ್ಲ ಇಟ್ಟು ಆಮೇಲೆ ನಾವು ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಗಣೇಶನ ಆದಷ್ಟು ಸಗಣಿ ಅಥವಾ ಅರಿಶಿಣದಿಂದ ಮಾಡಬೇಕಾಗತ್ತೆ. ಆದಷ್ಟು ಈ ಐಡೋಲ್ಸ್ ಅಂದರೆ ಪಂಚಲೋಹದ್ದಾಗಿರ್ಬೋದು ಅಥವಾ ಮರದ್ದಾಗಿರ್ಬೋದು ಇಂಥವನ್ನೆಲ್ಲ ಬಳಸಬಾರ್ದು. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಆದಷ್ಟು ಅರಿಶಿಣ ಅಥವಾ ಸಗಣಿ ಸಿಕ್ಕಿದ್ರೆ ತುಂಬಾ ಶ್ರೇಷ್ಠ. ಸಗಣಿಯಿಂದ ನಾವು ಗಣೇಶನ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ 11 ಅಥವಾ 21 ಅಥವಾ 108 ಗರ್ಕೆ ಹುಲ್ಲುಗಳನ್ನ ತಂದು ಅದರಲ್ಲಿ ಇಟ್ಟು ಅದ್ರ ಜೊತೆಗೆ ಪೂಜೆ ಮಾಡಬೇಕಾಗತ್ತೆ. ಹಾಗೆ ಅದನ್ನು ಇಡಬೇಕಾದ್ರೆ ಒಂದು ಬಾಳೆ ಎಲೆ ಮೇಲೆ ಆ ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಅರಿಶಿಣ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವನ ಇಟ್ಟು ಅದ್ರ ಮೇಲ್ಗಡೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಹಾಗೆ ಅದಾದ ನಂತರ ಮನೆಯಲ್ಲಿ ಯಾರ್ಯಾರಿದ್ದಾರೋ ಸ್ವಂತದವ್ರು ಅಂದರೆ ನಮ್ಮವ್ರಂತ ಯಾರ್ಯಾರು ಇರ್ತೀವೋ ಅವ್ರಿಗೆಲ್ಲರೂ ಕಂಕಣ ಕಟ್ಟೋದು. ಕೆಲವೊಬ್ಬರಿಗೆ ಕಂಕಣ ಕಟ್ಟೋದಕ್ಕೆ ಬರಲ್ಲ. ಜಸ್ಟ್ ಒಂದು ಅರಿಶಿಣ ದಾರ ತೊಗೊಂಡ್ಬಿಟ್ಟು ಅದ್ರಲ್ಲಿ ಹೂವು ಹಾಕ್ಬಿಟ್ಟು ಕಟ್ಬಿಡ್ತಾರೆ. ಕಂಕಣ ಕಟ್ಟೋ ವಿಧಾನ ಅದಲ್ಲ. ಅಂಗನೂಲು ಅಂತ ಗ್ರಂಥದ ಅಂಗಡಿಯಲ್ಲಿ ಸಿಗುತ್ತೆ. ಆ ಅಂಗನೂಲನ್ನ ಅಂದರೆ 3 ಎಳೆ ಅಥವಾ 5 ಎಳೆ ಅಥವಾ 9 ಎಳೆ ಈ ಅಂಗನೂಲನ್ನ ನಾವು 9 ಗಂಟೆಗಳಾಗಿ ಹಾಕೊಳ್ಬೇಕು. ದೇವ್ರಿಗೆ ಮಾಡೋ ಹಾಗಿದ್ರೆ 11 ಗಂಟೆಗಳನ್ನ ಹಾಕೊಳ್ಬೇಕು. ಅಥವಾ ನಮಗೆ ಅಂದರೆ ಯಾರು ಮನೆಯಲ್ಲಿ ಹಾಕೊಳ್ಳೋರಿದ್ದೀವೋ ಅವ್ರಿಗಾದ್ರೆ 9 ಗಂಟೆಗಳನ್ನು ಹಾಕ್ಕೊಂಡು ಅಂದರೆ ಹೂವು ಕಟ್ಟೋ ಗಂಟನ್ನು ಸೇರಿಸಿ 9 ಗಂಟೆಗಳನ್ನು ಹಾಕ್ಕೊಂಡು ಕಂಕಣನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇದು ಗಣೇಶನ ಪೂಜೆ ಆದಮೇಲೆ ನಾವು ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡಗೆ ಕಟ್ಟಿ ಮತ್ತೆ ಮನೇಲಿರೋವಂಥ ಮುತ್ತೈದೆಯರು ಮನೇಲಿ ಉಳ್ಕೊಂಡಿರೋವಂಥ ಮಕ್ಕಳಿಗೆಲ್ಲರಿಗೂ ಕಂಕಣ ಕಟ್ಟೋದು. ಹಾಗೆ ದೊಡ್ಡವರಿದ್ರೆ ಅಂದರೆ ಹಿರಿ ಮುತ್ತೈದೆಯರಿದ್ರೆ ಅವ್ರ ಕೈಯಿಂದ ಕೂಡ ಗಂಡ ಹೆಂಡತಿ ಕಟ್ಸ್ಕೊಂಡು ಕಾಲಕ್ಕೆ ಬಿದ್ದು ಆಶೀರ್ವಾದ ಮಾಡ್ಕೋಬಹುದು. ಇನ್ನು ಮೊದಲನೇ ಪೂಜೆ ಮುಗಿಸ್ಕೊಂಡು ನಾನು ಅರಿಶಿನ ಕುಂಕುಮ ತಗೊಳ್ತಾ ಇದ್ದೀನಿ. ಯಾವುದೇ ಪೂಜೆ ಆದಮೇಲೆ ಮನೆ ಮುತ್ತೈದೆಯರು ಏನಿರ್ತಾರೆ ಅವರು ಅರಿಶಿನ ಕುಂಕುಮ ತಗೊಂಡಿಲ್ಲ ಅಂತಂದರೆ ಆ ಪೂಜೆ ಕಂಪ್ಲೀಟ್ ಆಗಲ್ಲ. ಸೊ ಹಾಗೆ ನೀವೆಲ್ಲರೂ ನೋಡಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೆ, ಹಾಗೆ ಫೇಸ್ಬುಕ್ಕಲ್ಲೂ ತುಂಬ ಜನ ನೋಡಿದ್ದೀರಾ. ಸೊ ನಮ್ಮನೆ ಮಹಾಲಕ್ಷ್ಮಿನ ನಾವು ಈ ಥರ ಕೂರಿಸಿದ್ವಿ. ತುಂಬ ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಎಲ್ಲ ಹಾಕಿದ್ರಿ, ತುಂಬ ಚೆನ್ನಾಗಿದೆ ಡೆಕೋರೇಷನ್ನು, ನೀವೇ ಮಾಡಿದ್ರ ಅಥವಾ ಕರೆಸಿ ಮಾಡಿಸಿದ್ರ ಅಂತ. ಸೊ ಇಲ್ಲ, ಕಂಪ್ಲೀಟ್ ಡೆಕೋರೇಷನ್ಸ್ ಎಲ್ಲ ನಾವೇ ಮಾಡಿದ್ದು, ನನ್ನ ಹಸ್ಬೆಂಡೇ ಎಲ್ಲ ಮಾಡಿದ್ದು. ಆ್ಯಂಡ್ ಅದು ಹೇಳಿದ್ನಲ್ಲ, ತಟ್ಟೆಗಿಟ್ಟಿರುವಂಥ ತಿಂಡಿ ಸಹ ಮನೆಯಲ್ಲೇ ಮಾಡಿರೋದು. ಇನ್ನು ಪೂಜೆ ಸ್ಟಾರ್ಟ್ ಆಗಬೇಕಾದ್ರೆ ಅಕ್ಕ ಮಕ್ಕಳು ಎಲ್ಲರೂ ಬಂದರು. ಸೊ ನಮ್ಮದು ಪೂಜೆ ಎಲ್ಲ ಮುಗಿತಾ ಇದ್ದ ಹಾಗೆ ನಾನು ಇಲ್ಲಿ ಅಷ್ಟಲಕ್ಷ್ಮಿ ಸಹಸ್ರನಾಮ ಓದ್ತಾ ಇದ್ದೀನಿ. ನೀವು ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ರು ಈ ಬುಕ್ ಒಂದು ಓದಿದ್ರೆ ನಿಮ್ಗೆ ಎಷ್ಟೇ ದರಿದ್ರ ಇದ್ರೂ ಅದೆಲ್ಲ ಕಳೆದೋಗುತ್ತೆ. ನಾನು ಇದನ್ನು 3 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಈ ಬುಕ್ಕು ಏನಿದೆ ಇದರಲ್ಲಿರೋವಂಥ ಸ್ತೋತ್ರಗಳಾಗಿರ್ಬೋದು ಅಥವಾ ನಾಮಗಳಾಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಓದೋದ್ರಿಂದ ನಮಗೆ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ. ಅದನ್ನು ಓದ್ತಾ ಇದ್ದರೆ ನಮ್ಮಲ್ಲಿ ಏನೋ ಗೊತ್ತಿಲ್ದಂಗೆ ಯಾವುದೋ ಒಂದು ಪಾಸಿಟಿವ್ ಒಂದು ಶಕ್ತಿ ನಮ್ಮಲ್ಲಿ ಬಂದಿರೋ ಥರ ಆಗುತ್ತೆ. ಹಾಗೆ ಇಲ್ಲಿ ನಾನು ಇದನ್ನು ಓದ್ತಾನೆ ಒಂದು ಕುಂಕುಮಾರ್ಚನೆ ಕೂಡ ಮಾಡ್ತಾ ಇದ್ದೀನಿ. ಆ ಕುಂಕುಮಾರ್ಚನೆಗೆ ಒಂದು ತಟ್ಟೆ ಮೇಲೆ ಒಂದು ವಿಳ್ಯೆದೆಲೆ ಹಾಗೆ ಒಂದು ನಿಂಬೆಹಣ್ಣು ಒಂದು ಹೂವನ ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋ ಅಂಥದ್ದು. ಈ ಕುಂಕುಮಾರ್ಚನೆ ಮಾಡಿರೋವಂಥ ಕುಂಕುಮನ ಮನೆಯಲ್ಲಿ ನಾವು ಏನಿದ್ದೀವಿ ಫ್ಯಾಮಿಲಿ ಅವ್ರು ಮಾತ್ರ ಇಟ್ಕೊಳ್ಬೇಕು. ಹೊರಗಿನವ್ರಿಗೆಲ್ಲರೂ ನೀವು ಕೊಡೋ ಹಾಗಿದ್ರೆ ನೀವು ಬೇರೆ ಅಂದರೆ ಅಂಗಡಿಯಿಂದ ತೊಗೊಂಡ್ಬಂದಿರೋದನ್ನು ಕೊಟ್ಕೊಳ್ಳಿ. ಬಟ್ ಎವ್ರಿ ಡೇ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಮನೆಯಲ್ಲಿ ಪೂಜೆ ಆದ ನಂತರ ನೀವೇನಾದರೂ ಕುಂಕುಮನ ಬಳಸ್ತೀರಿ ಅನ್ನೋ ಹಾಗಿದ್ರೆ ಈ ಕುಂಕುಮನೇ ಬಳಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾವೇನು ನಿಂಬೆ ಹಣ್ಣನ್ನು ಇಟ್ಟು ಪೂಜೆ ಮಾಡ್ತೀವಿ ಆ ನಿಂಬೆ ಹಣ್ಣನ್ನು ಜ್ಯೂಸ್ ಮಾಡಿ ಏನು ನಾವು ಫ್ಯಾಮಿಲಿ ಇರ್ತೀವಲ್ವ, ಸೊ ನಾವು ಅಷ್ಟು ಜನನೂ ಕುಡಿಬೇಕಾಗತ್ತೆ. ಏನೋ ಹಬ್ಬ ಬಂತು, ಒಂದು ಪೂಜೆ ಮಾಡಿದ್ವಿ, ಗಂಧದ ಕಡ್ಡಿ ಹಚ್ಚಿದ್ವಿ, ದೀಪ ಹಚ್ಚಿದ್ವಿ, ಮುಗ್ದೋಯ್ತು ಹಬ್ಬ ಅಂತ ಎಲ್ಲ ಮಾಡಿದ್ರೆ ಅದರಿಂದ ಏನು ಯೂಸ್ ಆಗಲ್ಲ. ನೀವು ಎಷ್ಟೇ ಖರ್ಚು ಮಾಡಿ ನೀವು ಮಾಡೋ ರೀತಿಯಲ್ಲಿ ಮಾಡಿಲ್ಲ ಅಂತಂದರೆ ಅದು ನಿಜವಾಗ್ಲೂ ನಿಮಗೆ ಫಲ ಸಿಗಲ್ಲ.
ಇನ್ನು ಮೊದಲನೇ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವರಿಗೆ ಎರಡನೇ ಪೂಜೆ ಮಾಡಬೇಕು. ಎರಡನೇ ಪೂಜೆ ರಾಹುಕಾಲ ಏನು ಟೈಮ್ ಇರುತ್ತೆ ಆ ಟೈಮ್ನ ನೋಡಿಕೊಂಡು ಅದರೊಳಗಡೆ ರಾಹುಕಾಲ ಅಥವಾ ಯಮಗಂಡ ಕಾಲ ಇದು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಎರಡನೇ ಪೂಜೆನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಎರಡನೇ ಪೂಜೆನ ಮಾಡ್ತಾ ಇದ್ದೀನಿ. ಅಂದರೆ ಆ ಎರಡನೇ ಪೂಜೆಗೆ ಹೇಗೆ ಅಂತಂದರೆ, ಮೊದಲನೇ ಪೂಜೆಯಲ್ಲಿ ನಾವು ಪಂಚಾಮೃತ ಹಾಗೆ ಒಬ್ಬಟ್ಟು ಎರಡನ್ನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದ್ವಲ್ವ. ಸೊ ಇವಾಗ ನಾವು ಚಿತ್ರಾನ್ನ ಅಂದರೆ ಈ ನಿಂಬೆಹಣ್ಣಿಂದ ಮಾಡಿರೋದಾಗ್ಬೋದು ಅಥವಾ ಕಡಲೆ ಬೇಳೆಯಿಂದ ಮಾಡಿರೋ ಅಂಥದ್ದಾಗಿರ್ಬೋದು ಅಥವಾ ಕಡಲೆ ಕಾಳಿಂದ ಮಾಡಿರೋ ಅಂಥದ್ದಾಗ್ಬೋದು ಮಾಡಿ ದೇವರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕಿಟ್ಟು ಎರಡನೇ ಪೂಜೆನ ಮಾಡಬೇಕಾಗತ್ತೆ ಕಾಯಿ ಹೊಡೆದು. ಸೊ ನಂದು ಪೂಜೆ ಎಲ್ಲ ಆಗಿ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಸುಮಾರು 10:30 11 ಗಂಟೆ ಆಗೋಯ್ತು. ಇವತ್ತು ಏನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದೇ ಚಿತ್ರಾನ್ನನೇ ಇವತ್ತು ಎಲ್ಲರೂ ಅಕ್ಕ ಮಕ್ಕಳು ನಾವು ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದನ್ನೇ ಮಾಡ್ಕೊಂಡ್ವಿ. ಇನ್ನು ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಅಷ್ಟರಲ್ಲಿ ಮಮತಾ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು, ಸೊ ಇವ್ರು ಬಂದರು. ಇವರು 4 ಇಯರ್ಸಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೇ ಇರಲಿಲ್ಲ. ಸೊ ಈ ವರ್ಷ ಬಂದಿದ್ದಾರೆ ಆ್ಯಂಡ್ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದಿದ್ದಾರೆ. ನಂದು ಅಡುಗೆ ಎಲ್ಲ ಆಗೋಗ್ಬಿಟ್ಟಿತ್ತು. ವಡೆ ಒಂದು ಮಾಡಬೇಕಿತ್ತು ಅಷ್ಟೇ. ಸೊ ಅವರು ಬೇಡ ಅಂತ ಅಂದರು. ಸೊ ಮನೆಗೆ ಫಸ್ಟ್ ಮುತ್ತೈದೆ ಬಂದಿದ್ದಾರೆ, ಹಾಗೆ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಬಲವಂತ ಮಾಡಿ ಅವರು ಅವ್ರ ಹಸ್ಬೆಂಡು ಮಕ್ಕಳು ಬಂದಿದ್ರು. ಸೊ ಅವ್ರಿಗೆಲ್ಲ ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು ಹಾಗೆ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದಿಷ್ಟ ಆಗಿತ್ತು ಇವತ್ತಿನ ಈ ವ್ಲಾಗು. ಮೊದಲನೇ ಪೂಜೆ ಹಾಗೆ ಎರಡನೇ ಪೂಜೆದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಥವಾ ನಿಮ್ಗೇನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.